ಪರ್ಸನ. ಇದು ತುಂಬ ಈಸಿ ಚಾಪ್ಟರ್, ಇದನ್ನ ನೀವು ನಿಮ್ಮ ಓನಾಗೆ ಬರೀಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಲೆಸನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ಕ್ವೆಶನ್ಸ್ ಬರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನಾವಿವಾಗ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆಂಟ್ರಪ್ರೆನ್ಯೂರ್ಶಿಪ್ ಇದೇನಪ್ಪ ತುಂಬ ಉದ್ದ ಹೆಸರು ಅಂತ ತಲೆ ಕೆಡಿಸ್ಕೊಳ್ಳೋ ವಿಷಯ ಇಲ್ಲ. ಆಂಟ್ರಪ್ರೆನ್ಯೂರ್ಶಿಪ್ ಅನ್ನೋದು ಈ ವರ್ಡ್ನ ನಾವು ಫಸ್ಟು ಬ್ರೇಕ್ ಮಾಡೋಣ ಇದ್ರ ಅರ್ಥ ತಿಳ್ಕೊಳ್ಳೋದಕ್ಕೋಸ್ಕರ. ಆಂಟ್ರಪ್ರೆನ್ಯೂರ್ಶಿಪ್ ಅನ್ನೋ ವರ್ಡ್ನ ಆಂಟ್ರಪ್ರೆನ್ಯೂರ್ವರೆಗೂ ಬ್ರೇಕ್ ಮಾಡಿದ್ರೆ, ಇವಾಗ ಆಂಟ್ರಪ್ರೆನ್ಯೂರ್ ಅಂದರೆ ಏನು ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬಿಸ್ನೆಸ್ ಮ್ಯಾನ್ ಕೆಲಸ ಏನು ಅಂತ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಆಪರ್ಚುನಿಟಿನ ಹುಡುಕಿ ಆ ಆಪರ್ಚುನಿಟಿನ ಯುಟಿಲೈಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ರಿಸೋರ್ಸ್ನ ಆರ್ಗನೈಸ್ ಮಾಡಿದ್ರೆ ಮತ್ತು ಆಪರ್ಚುನಿಟಿನ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ನಾವು ಅವ್ರನ್ನ ಆಂಟ್ರಪ್ರೆನ್ಯೂರ್ ಅಂತ ಕರಿತೀವಿ. ಏನೂ ಅರ್ಥ ಆಗಿಲ್ಲ ಅಂತ ಗೊತ್ತು, ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಿಮಗೆ ಓಲಾ ಮತ್ತು ಊಬರ್ ಕ್ಯಾಬ್ದು ಕಾನ್ಸೆಪ್ಟ್ ಗೊತ್ತಾ? ಕಾನ್ಸೆಪ್ಟ್ ಏನಂದರೆ, ಕಾರ್ ಇದ್ದಾರೆ, ಆಮೇಲೆ ಕಸ್ಟಮರ್ಸ್ ಕೂಡ ಇದ್ದಾರೆ. ನಾವು ಕಾರಲ್ಲಿ ಹೋಗಬೇಕು ಅನ್ನೋ ಕಸ್ಟಮರ್ಸ್ ಕೂಡ ಇದ್ದಾರೆ. ಕಾರ್ ಎಲ್ಲೋ ಇದೆ, ಕಸ್ಟಮರ್ಸ್ ಎಲ್ಲೋ ಇದ್ದಾರೆ. ಸೊ ಇವ್ರ ಮಧ್ಯೆ ಲಿಂಕ್ ಬೆಳೆಸಬೇಕಿತ್ತು. ಸೊ ಒಂದು ಆ್ಯಪ್ನ ಡೆವಲಪ್ ಮಾಡ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಕಸ್ಟಮರು ಕ್ಯಾಬ್ನ ಬುಕ್ ಮಾಡ್ಬೋದಿತ್ತು. ಸೊ ಈ ಸಿಂಪಲ್ ಐಡಿಯಾ ಇದೆಯಲ್ಲ, ಇದೊಂದು ಆಪರ್ಚುನಿಟಿ. ಈ ಆಪರ್ಚುನಿಟಿನ ನಾವು ಬಳಸ್ಕೋಬೇಕು ಅಂದರೆ ಇದಕ್ಕೆ ರಿಸೋರ್ಸ್ ಹಾಕಬೇಕು ಅಂದರೆ ಒಂದು ಆ್ಯಪ್ ಬಿಲ್ಡ್ ಮಾಡಬೇಕು, ಆಮೇಲೆ ಸ್ವಲ್ಪ ಕೆಲಸದವ್ರನ್ನ ಇಟ್ಕೋಬೇಕು. ಸೊ ಇದು ರಿಸೋರ್ಸ್, ನಾವೇನೇನು ಅದು ಬೇಕೋ ಅದೆಲ್ಲ ರಿಸೋರ್ಸ್ನ ಇಡ್ತಿದ್ದೀವಿ ಅಂತ. ಆಮೇಲೆ ಎಕ್ಸ್ಪ್ಲಾಯ್ಟ್ಸ್ ದ ಆಪರ್ಚುನಿಟಿ, ನಮ್ಗೆ ಆಪರ್ಚುನಿಟಿ ಸಿಕ್ತು, ನಾವು ಆರ್ಗನೈಸ್ ಮಾಡ್ತೀವಿ ರಿಸೋರ್ಸ್ನೆಲ್ಲ. ಸೊ ಫೈನಲಿ ಆಪರ್ಚುನಿಟಿನ ಡೆಸ್ಟ್ರಾಯ್ ಮಾಡಿಬಿಡ್ತೀವಿ. ಸೊ ಇದೇ ಒಂದು ಆಂಟ್ರಪ್ರೆನ್ಯೂರ್ ರೋಲ್. ಇದೇ ಓಲಾ ಮತ್ತು ಊಬರ್ ಕ್ಯಾಬ್ ಕಾನ್ಸೆಪ್ಟ್ ಕೂಡ ಆಗಿದೆ. ಆ್ಯಂಡ್ ಆಂಟ್ರಪ್ರೆನ್ಯೂರ್ ಅನ್ನೋ ವರ್ಡ್ ಹೇಗೆ ಡಿರೈವ್ ಆಗಿದೆ ಅಂದರೆ, ಒಂದು ಫ್ರೆಂಚ್ ವರ್ಡ್ ಆಂಟ್ರಪ್ರೆಂಡೆ ಅನ್ನೋ ಒಂದು ವರ್ಡಿಂದ ಡಿರೈವ್ ಆಗಿದೆ. ಸೊ ಈಗ ಈ ಆಂಟ್ರಪ್ರೆನ್ಯೂರ್ಶಿಪ್ ಏನು ವ್ಯತ್ಯಾಸ, ತುಂಬ ಗಲಿಬಿಲಿಯಿಂದ ಆಗ್ತಿದೆ ಅಂತ ಅಂದ್ಕೋಬೇಡಿ. ಆಂಟ್ರಪ್ರೆನ್ಯೂರ್ ಲೀಡ್ಸ್ ಟು ಆಂಟ್ರಪ್ರೆನ್ಯೂರ್ಶಿಪ್ ಆ್ಯಂಡ್ ಆಂಟ್ರಪ್ರೆನ್ಯೂರ್ಶಿಪ್ ಬಿಲ್ಡ್ಸ್ ಎನ್ ಎಂಟರ್ಪ್ರೈಸ್. ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ ಪ್ರೋಸೆಸ್ನ ಕೈಗೊಳ್ತಾನೆ, ಅಂದರೆ ಒಂದು ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ಅವನು ಪ್ರೋಸೆಸ್ನ ಕೈಗೊಳ್ತಾನೆ. ಬಿಸ್ನೆಸ್ ಪ್ರೋಸೆಸ್ ಏನು, ಫಸ್ಟು ಪ್ಲ್ಯಾನ್ ಮಾಡಬೇಕು, ನಮ್ಮ ಬಿಸ್ನೆಸ್ಗೆ ಏನೇನು ಬೇಕು ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಬೇಕು. ಆಮೇಲೆ ಅದೇ ನಿಮಗೆ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಒಂದು ಬರುತ್ತೆ. ಏನೇನು ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ, ಲ್ಯಾಂಡ್, ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಿಮ್ಗೊಂದು ಜಾಗ ಬೇಕು. ಲೇಬರ್, ನಿಮಗೆ ಕೆಲಸ ಮಾಡೋದಕ್ಕೆ ಕೆಲಸದವ್ರು ಬೇಕು. ಕ್ಯಾಪಿಟಲ್, ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕು. ಬಿಸ್ನೆಸ್ಸಲ್ಲಿ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಬೇಕು. ಇವೆಲ್ಲ ಎಕನಾಮಿಕ್ ಫ್ಯಾಕ್ಟರ್ಸ್. ಇದನ್ನೆಲ್ಲ ಒಂದೊಂದಾಗೇ ಮಾಡ್ಕೊಳ್ತಾ ಹೋದರೆ ಇದೇ ಬಿಸ್ನೆಸ್ ಪ್ರೋಸೆಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಂಟ್ರಪ್ರೆನ್ಯೂರ್ಶಿಪ್. ಈ ಪ್ರೋಸೆಸ್ ಏನಿದೆಯಲ್ಲ ಬಿಸ್ನೆಸ್ದು, ಇದನ್ನ ನಾವು ಆಂಟ್ರಪ್ರೆನ್ಯೂರ್ಶಿಪ್ ಅಂತ ಕರಿತೀವಿ. ಈ ಆಂಟ್ರಪ್ರೆನ್ಯೂರ್ಶಿಪ್ನ ನಾವು ಸಕ್ಸಸ್ಫುಲ್ಲಾಗಿ ಮುಂದುವರಿಸಿದ್ರೆ ಒಂದು ಆರ್ಗನೈಸೇಷನ್ಸ್ನ ಕಟ್ಬೋದು. ನೀವು ಎಷ್ಟೊಂದು ಕಡೆ ನೋಡಿರ್ತೀರ, ಎಂಟರ್ಪ್ರೈಸ್ ಅಂತ ಎಲ್ಲ ಹಾಕಿರ್ತಾರೆ. ಅವರೊಂದು ಸಕ್ಸಸ್ಫುಲ್ಲಾಗಿ ಒಂದು ಬಿಸ್ನೆಸ್ನ ಕಟ್ಟಿರ್ತಾರೆ. ಸೊ ಅದು ಒಂದು ಆರ್ಗನೈಸೇಷನ್ ಆಗಿ ಬೆಳೆಯುತ್ತೆ. ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ ಪ್ರೋಸೆಸ್ನ ಕೈಗೊಳ್ತಾನೆ. ಆ ಬಿಸ್ನೆಸ್ ಪ್ರೋಸೆಸ್ ವರ್ಕ್ ಆಯಿತು ಅಂದರೆ, ಸಫಿಷಿಯೆಂಟಾಗಿ ವರ್ಕ್ ಆಯಿತು ಅಂದರೆ ಒಂದು ಎಂಟರ್ಪ್ರೈಸ್ನ ಓಪನ್ ಮಾಡ್ತಾನೆ. ಸೊ ಇವಾಗ ಆಂಟ್ರಪ್ರೆನ್ಯೂರ್ಶಿಪ್ ಅಂದ್ರೇನು ನಿಮಗೆ ಗೊತ್ತಿದೆ, ಏನು ಹೇಳಿ? ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ಒಂದು ಪ್ರೋಸೆಸ್ ಹೇಳ್ಕೊಡುತ್ತೆ. ಪ್ರೋಸೆಸ್ ಆಫ್ ಎನ್ ಆ್ಯಕ್ಷನ್ ಆಫ್ ಎನ್ ಆಂಟ್ರಪ್ರೆನ್ಯೂರ್. ಒಂದು ಆಂಟ್ರಪ್ರೆನ್ಯೂರ್ ಕೈಗೊಳ್ಳೋ ಕೆಲಸ ಏನು ಅಂದರೆ ಒಂದು ಎಂಟರ್ಪ್ರೈಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಅವನ ಕೆಲಸ. ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಬಿಸ್ನೆಸ್ ಪ್ರೋಸೆಸ್ನ ಕೈಗೊಳ್ತಾನೆ. ಏನಕ್ಕೆ? ಒಂದು ಆರ್ಗನೈಸೇಷನ್ ಅಂದರೆ ಒಂದು ಸಕ್ಸಸ್ಫುಲ್ ಕಂಪ್ನಿನ ಓಪನ್ ಮಾಡೋದಕ್ಕೋಸ್ಕರ ಕೈಗೊಳ್ತಾನೆ ಆ ಬಿಸ್ನೆಸ್ ಪ್ರೋಸೆಸ್ನ. ಸೊ ಈಗ ಒಬ್ಬ ಆಂಟ್ರಪ್ರೆನ್ಯೂರ್ ಅಂದರೆ ಒಬ್ಬ ಬಿಸ್ನೆಸ್ ಮೆನ್ನ ಗುಣಗಳೇನೇನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಕ್ರಿಯೇಟಿವಿಟಿ ಅಂದರೆ ಏನಪ್ಪ? ಕ್ರಿಯಾಶೀಲತೆ ಇರಬೇಕು. ಅಂದರೆ ಇವಾಗ ನಾನು ಓಲಾ ಕಾನ್ಸೆಪ್ಟ್ ಹೇಳಿದೆ, ಅದಕ್ಕೆ ಒಂದು ಕ್ರಿಯೇಟಿವಿಟಿ ಇರಬೇಕು. ಹೇಗೆ ಮಾಡಬೇಕು, ಇದರಲ್ಲಿ ಒಂದು ಕ್ರಿಯೇಟಿವ್ ಆಲೋಚನೆ ಇರಬೇಕು. ಹೀಗೆ ಎಷ್ಟೊಂದು ನಿರ್ಮಾ ಪೌಡ್ರ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ಸೋಪ್ ಪೌಡ್ರ್ ಪ್ರಿಪೇರ್ ಆಯಿತು ಅಂದರೆ ಅದು ನಿರ್ಮಾ. ಅದರಲ್ಲಿ ಕೂಡ ಅವರು ನಿರ್ಮಾ ಪೌಡರ್ ಓನರ್ ಅವರೇ ಒಂದು ಹೇಗೆ ಒಂದು ಸೋಪ್ ಪೌಡ್ರನ್ನ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ತರ್ತಾರೆ. ಸೊ ಅದು ಕ್ರಿಯೇಟಿವಿಟಿ. ಡೈನಮಿಸಮ್, ಧೈರ್ಯ ಇರಬೇಕು. ಬಿಸ್ನೆಸ್ ನನ್ನ ಹತ್ರ ಐಡಿಯಾ ಇದೆ, ನಾನು ಯಾವಾಗಲೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಧೈರ್ಯ ಇಟ್ಕೊಂಡು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಜನ ಬೇಕು, ಅದೇ ಟೀಮ್ ಬಿಲ್ಡಿಂಗ್. ನೀವು ಆ ಸ್ವಲ್ಪ ಜನನ ಹುಡುಕ್ತಿರಲ್ಲ, ಆ ಜನ ನಿಮಗೆ ಕೆಲಸ ಮಾಡಿಕೊಡ್ಬೇಕು. ಸೊ ಈ ಪ್ರಾಪರ್ ಟೀಮ್ನ ನೀವು ಒಂದು ಟೀಮ್ನ ಕಟ್ಟಬೇಕು. ನೆಕ್ಸ್ಟ್ ಬಂದು
ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೇನು, ಇವಾಗ ಯಾರೋ ನಿಮ್ಮ ಹತ್ರ ಕ್ಲೈಂಟ್ ಬರ್ತಾರೆ, ನೀವು ಬಿಸ್ಕೆಟ್ ಕಂಪ್ನಿನ ಓಪನ್ ಮಾಡಿರ್ತೀರ, ಒಂದು 500 ಬಿಸ್ಕೆಟ್ ಪ್ಯಾಕೆಟ್ಸ್ ಬೇಕು ಅಂತಾರೆ. ಬಟ್ ಅವ್ರು ಕೊನೆ ಮಿನಿಟಲ್ಲಿ ಬೇಡ ಅಂತಾರೆ. ನೀವು ಆ ಕ್ಲೈಂಟ್ನ ಒಪ್ಸೋದಿದೆ. ಅವಾಗ ನೀವು ಎಷ್ಟು ಚೆನ್ನಾಗಿ ಒಪ್ಪಿಸ್ತೀರಾ, ಮಾರ್ಕೆಟಲ್ಲಿರೋ ಎಷ್ಟೊಂದು ಬಿಸ್ಕೆಟ್ಗಳಿಗಿಂತ ನಿಮ್ಮ ಬಿಸ್ಕೆಟಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ತೋರಿಸ್ತೀರಾ, ಹೇಗೆ ಪ್ರಾಬ್ಲಮಿಂದ ಈಚೆ ಬರ್ತೀರಾ, ಅದು ಪ್ರಾಬ್ಲಮ್ ಸಾಲ್ವಿಂಗ್. ಒಂದು ಆಂಟ್ರಪ್ರೆನ್ಯೂರಲ್ಲಿ ಇದೊಂದು ಮೇನ್ ಕ್ವಾಲಿಟಿ ಆಗಿರುತ್ತೆ. ರಿಸ್ಕ್ ಟೇಕಿಂಗ್, ಒಂದು ಬಿಸ್ನೆಸ್ ನಿಮಗೆ ಗೊತ್ತಿದೆ, ಬಿಸ್ನೆಸ್ಸಲ್ಲಿ ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಮುಂದೆ ರಸ್ ಸಿಗಲ್ಲ, ಅಂದರೆ ಪ್ರಾಫಿಟ್ ಸಿಗೋದಿಲ್ಲ. ಸೊ ನಾವು ರಿಸ್ಕ್ ತೊಗೊಬೇಕು ಅಂದರೆ ಕಷ್ಟಪಡಬೇಕು. ಕೆಲವೊಂದು ಸಲ ನಮಗೆ ಪ್ರಾಫಿಟೇ ಬರೋದಿಲ್ಲ, ಆದರೂ ಬಿಸ್ನೆಸ್ ಮಾಡಬೇಕು, ಮುಂದೆ ಪ್ರಾಫಿಟ್ನ ಜನ್ರೇಟ್ ಮಾಡಬೇಕು. ಸೊ ಈ ಬುದ್ಧಿವಂತಿಕೆಯಿಂದ ರಿಸ್ಕ್ ತೊಗೊಬೇಕು ಇದರಲ್ಲಿ. ನೆಕ್ಸ್ಟ್ ಬಂದು ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಕೆಲಸದ ಬಗ್ಗೆ ಕಮಿಟ್ಮೆಂಟ್ ಇರಬೇಕು, ಕಮಿಟ್ ಆಗಿರ್ಬೇಕು ನೀವು ನಿಮ್ಮ ಕೆಲಸಕ್ಕೆ. ದರ್ಶನ್ದೊಂದು ಡೈಲಾಗ್ ಇದೆಯಲ್ಲ, ನಾನು ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳೋದಿಲ್ಲ ಅಂತ. ಸೊ ಇದು ಒಂದು ಬಿಸ್ನೆಸ್ ಪರ್ಸನ್ಗೆ ಪಕ್ಕಾ ಸೂಟ್ ಆಗೋವಂಥ ಡೈಲಾಗ್. ಏಕೆಂದರೆ ಅವ್ರು ಏನಾದರೂ ಒಂದು ಪ್ರಾಜೆಕ್ಟ್ನ ಕೈಗೊಳ್ತಾರೆ ಅಂದರೆ ಅದು ಮುಗಿಸೋವರೆಗೂ ಅವ್ರು ಬಿಡೋದಿಲ್ಲ. ಸೊ ಇದು ಕಮಿಟ್ಮೆಂಟ್ ಅಂದರೆ. ಈ ಕಮಿಟ್ಮೆಂಟ್ಗೋಸ್ಕರ ಅವರು ಡೆಡಿಕೇಟ್ ಮಾಡಬೇಕಾಗತ್ತೆ, ಅವ್ರು ಎಷ್ಟೊಂದು ಟೈಮ್ನ ಡೆಡಿಕೇಟ್ ಮಾಡಬೇಕಾಗತ್ತೆ. ಇನೋವೇಷನ್ ಅಂದ್ರೇನು, ನೀವು ಕೇಳಿರ್ತೀರ, ಫಿಲಿಪ್ಸ್ ಎಲ್ಲ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇನೋವೇಷನ್ ಆ್ಯಂಡ್ ಫಿಲಿಪ್ಸ್. ಏನು ಇನೋವೇಷನ್ ಅಂದರೆ, ಈಗ ನೋಡಿ, ನಾವು ಮುಂಚೆ ಎಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಬರೀ ನಾವೇನು ಮಾಡ್ತಿದ್ವಿ, ಮಾಲ್ಗೆ ಹೋಗ್ತಿದ್ವಿ, ಇಲ್ಲ ಯಾವುದಾದ್ರೂ ಅಂಗಡಿಗೆ ಹೋಗ್ತಿದ್ವಿ, ಶಾಪಿಂಗ್ ಮಾಡ್ತಿದ್ವಿ. ಸೊ ಈಗೇನು ಮಾಡ್ತಿದ್ದೀವಿ, ಆನ್ಲೈನ್ ಶಾಪಿಂಗ್ ಬಂದಿದೆ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನಾವು ಶಾಪ್ ಮಾಡ್ಬೋದಾಗಿದೆ. ಸೊ ಈ ಆನ್ಲೈನ್ ಮೆಥಡ್ನ ತಂದಿದ್ದಾರಲ್ಲ, ಇದೊಂದು ಇನೋವೇಷನ್, ಇದೊಂದು ಕ್ರಿಯೇಟಿವಿಟಿ ಕೂಡ. ಮತ್ತು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಬಂದು ಲೀಡರ್ಶಿಪ್ ಇರಬೇಕು. ಅಂದರೆ ನಿಮ್ಮ ಟೀಮ್ ಮೆಂಬರ್ಸಲ್ಲಿ ಹೋಗಿ ಏನೋ ಜಗಳ ಆಗಿದೆ, ಏನೋ ಗೊಂದಲ ಆಗಿದೆ, ನೀವು ಅವ್ರನ್ನ ಮ್ಯಾನೇಜ್ ಮಾಡಬೇಕು, ನೀವು ಅವ್ರಿಗೂ ಸಮಾಧಾನ ಮಾಡಬೇಕು. ಸೊ ಇದು ನಿಮ್ಮ ಲೀಡರ್ಶಿಪ್ನ ತೋರಿಸುತ್ತೆ, ಇದೊಂದು ಲೀಡರ್ಶಿಪ್ ಕ್ವಾಲಿಟಿ ಆಗುತ್ತೆ. ಅಚೀವ್ಮೆಂಟ್ ಮೋಟಿವೇಶನ್, ನೀವು ಸುಮ್ಮನೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಒಂದು 2-3 ವರ್ಷ ಹಾಗೇ ಹೋಗೋದಕ್ಕಾಗೋದಿಲ್ಲ. ನಿಮಗೆ ಈ ಟೈಮ್ ಟು ಟೈಮ್ ಅಚೀವ್ಮೆಂಟ್ ಮಾಡ್ತಾ ಇರಬೇಕು. ಅಂದರೆ ನೀವು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ಮಂತ್ ಆಗಿದೆ, ಎಷ್ಟು ಪ್ರಾಫಿಟ್ ತೆಗೆದ್ರಿ, 2 ಮಂತ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ ತೆಗೆದ್ರಿ, 3 ಮಂತ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ಸ್ ತೆಗೆದ್ರಿ. ಸೊ ಇದು ಗೋಲ್ ಓರಿಯೆಂಟೇಷನ್ ಕೂಡ ಆಗುತ್ತೆ. ನಿಮಗೆ ನಿಮ್ಮ ಗುರಿ ತಲುಪಬೇಕು, 1 ಮಂತಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ, 2ನೇ ಮಂತಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ. ಸೊ ಇದು ಕಂಪ್ನಿಗಳಲ್ಲಿ ಅವಾಗವಾಗ ಮಾಡ್ತಿರ್ತಾರೆ, ಎಷ್ಟು ಟಾರ್ಗೆಟ್ನ ನಾವು ರೀಚ್ ಮಾಡಿದ್ದೀವಿ ಅಂತ ನೀವು ನೋಡ್ತಿರ್ತೀರಾ. ಸೊ ಈ ಗೋಲ್ ಬಗ್ಗೆ ನಾವು ತುಂಬ ಗಮನ ವಹಿಸಬೇಕಾಗತ್ತೆ. ನೆಕ್ಸ್ಟು ಡಿಸಿಷನ್ ಮೇಕಿಂಗ್. ಇವಾಗ ನೀವು ಒಂದು ಏನು ಎಕ್ಸಾಂಪಲ್ ತೊಗೊತೀರಾ, ಒಂದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಅದನ್ನ ಮಾರ್ಕೆಟಿಂಗ್ ಮಾಡೋ ಕೆಲಸ ಇದೆ, ಅಂದರೆ ಜನರಿಗೆ ತಲುಪಿಸೋ ಕೆಲಸ ಇದೆ. ಆ ಬಿಸ್ಕೆಟ್ಗಳನ್ನ ನೀವು ಹೇಗೆ ಜನರಿಗೆ ತಲುಪಿಸ್ತೀರಾ, ಆನ್ಲೈನಲ್ಲಿ ಕೂಡ ಅದು ಆ ಬಿಸ್ಕೆಟ್ ಸಿಗೋ ಹಾಗೆ ಮಾಡ್ತೀರಾ, ಇಲ್ಲ ಬರೀ ಆಫ್ಲೈನಲ್ಲಿ ಸಿಗೋ ಹಾಗೆ ಮಾಡ್ತೀರಾ. ಇದು ಒಂದು ಬಿಸ್ನೆಸ್ ಓನರ್, ಆ ಬಿಸ್ನೆಸ್ ಮೆನ್ ಕೈಲಿ ಇರುತ್ತೆ, ಅವರು ಹೇಗೆ ಡಿಸಿಷನ್ ತೊಗೊತಾರೆ ಆ ರೀತಿ ಅದು ಮುಂದುವರಿಯುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮಲ್ಲೇ ಆತ್ಮಸ್ಥೈರ್ಯ ಇರಬೇಕು. ಹೂನಪ್ಪ, ನನಗೆ ಈ ಕೆಲಸ ಆಗುತ್ತೆ, ನಾನು ಮಾಡ್ತೀನಿ. ಆ ಬಿಸ್ನೆಸ್ ಮೆನ್ನಲ್ಲಿ ಅದು ತುಂಬ ಮುಖ್ಯ ಗುಣ ಆಗುತ್ತೆ. ಏಕೆಂದರೆ ಅದು ಆಂಟ್ರಪ್ರೆನ್ಯೂರ್ಶಿಪ್ ಏನು ಪ್ರೋಸೆಸ್ ಇರುತ್ತಲ್ಲ, ಅದೆಲ್ಲ ಅವ್ರ ಧೈರ್ಯದ ಮೇಲೆ ಇರುತ್ತೆ. ಅವ್ರು ಒಂದು ಸತಿ ಧೈರ್ಯ ಕಳ್ಕೊಂಡ್ರು ಅಂದರೆ ಅವ್ರ ಎಂಟರ್ಪ್ರೈಸ್ ಬಿದೋಗ್ಬಿಡುತ್ತೆ. ಸೊ ಧೈರ್ಯ ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಆಫ್ ಆ್ಯನ್ ಆಂಟ್ರಪ್ರೆನ್ಯೂರಿನ ಕೆಲಸ ಏನು ಆಂಟ್ರಪ್ರೆನ್ಯೂರಿನ ಕೆಲಸ. ಸೊ ಒಬ್ಬ ಆಂಟ್ರಪ್ರೆನ್ಯೂರ್ ಒಂದು ಬಿಸ್ನೆಸ್ ಪ್ಲ್ಯಾನ್ ಹುಡುಕಬೇಕು. ನೆಕ್ಸ್ಟ್ ನಾನು ಆಗಲೇ ಹೇಳಿದೆ ಓಲಾದು ಹೇಗೆ ಬಿಸ್ನೆಸ್ ಪ್ಲ್ಯಾನ್ ಹುಡ್ಕೋದ್ರು ಅಂತ. ನೆಕ್ಸ್ಟ್ ಬಂದು ಬಿಸ್ನೆಸ್ ಫ್ಯಾಕ್ಟರ್ಸ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಒಂದು ಜಾಗ ಬೇಕು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಮತ್ತು ಸ್ವಲ್ಪ ಕೆಲಸದವ್ರು ಬೇಕು, ಮತ್ತು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಇವೆಲ್ಲ ನಾವು ಫ್ಯಾಕ್ಟರ್ಸ್ನ, ಸೊ ಈ ರೀತಿ ಏನೇನು ಬೇಕು ನಮಗೆ ಅದನ್ನೆಲ್ಲ ನಾವು ಆರ್ಗನೈಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಡಿಸಿಷನ್ಸ್ ತೊಗೊಬೇಕು. ಇವಾಗ ನಮ್ಮ ಬಿಸ್ನೆಸ್ ಆನ್ಲೈನಲ್ಲಿ ನಡಿಬೇಕು, ಆಫ್ಲೈನಲ್ಲಿ ನಡಿಬೇಕಾ, ಒಂದು ಕೊರಿಯರ್ ಕಂಪ್ನಿ ಇಟ್ಟಿರ್ತೀರ. ಸೊ ಆ ಕೊರಿಯರ್ ಕಂಪ್ನಿಲಿ ನೀವು ಆನ್ಲೈನಲ್ಲಿ ಒಂದು ಆ್ಯಪ್ ಯೂಸ್ ಮಾಡಿಬಿಟ್ಟು ಆನ್ಲೈನಲ್ಲಿ ಮಾಡ್ತೀರಾ, ಆಫ್ಲೈನಲ್ಲಿ ಮಾಡ್ತೀರಾ, ಎಷ್ಟು ಪ್ರೊಡಕ್ಷನ್ ಇರುತ್ತೆ, ಕೆಲಸದವ್ರಿಗೆ ಎಷ್ಟು ಸಂಬಳ ಕೊಡ್ತೀರಾ, ಅದೆಲ್ಲ ಒಬ್ಬ ಆಂಟ್ರಪ್ರೆನ್ಯೂರಿನ ಡಿಸಿಷನ್ ಕೈಲಿರುತ್ತೆ. ಕೋಆರ್ಡಿನೇಟ್ ಥಿಂಗ್ಸ್,
ಇವಾಗ ಒಂದು ಆಂಟ್ರಪ್ರೆನ್ಯೂರ್ ಅಂದರೆ ಅವರು ಎಲ್ಲ ವಿಭಾಗಗಳನ್ನೂ ನೋಡಬೇಕು. ಇವಾಗ ನಾವು ಯಾವುದಾದ್ರೂ ಕಂಪ್ನಿಗೆ ಜಾಯ್ನ್ ಆಗ್ತೀವಿ ಅಂದರೆ ನಾವಲ್ಲಿ HR ಆಗಿ ಜಾಯ್ನ್ ಆಗ್ತೀವೋ ಅಡ್ಮಿನ್ ಆಗಿ ಜಾಯ್ನ್ ಆಗ್ತೀವೋ ಅದು ಬೇರೆ ವಿಷಯ. ಆದರೆ ಆಂಟ್ರಪ್ರೆನ್ಯೂರ್ ಬಿಸ್ನೆಸ್ ಮ್ಯಾನು ಈ ಎಲ್ಲ ಫೀಲ್ಡ್ಸ್ನೂ ಜೊತೆಗೆ ತೊಗೊಂಬರ್ಬೇಕು. ಯಾವ್ಯಾವ ಫೀಲ್ಡ್ಸ್ ಇದೆ? ಪ್ಲ್ಯಾನಿಂಗ್ ಫೀಲ್ಡು, ಏನು ಪ್ಲ್ಯಾನ್ ಮಾಡ್ತಾರೆ, ಹೇಗೆ ಒಂದು ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಕೊಡ್ತಾರೆ, ಇಂಟರ್ವ್ಯೂ ಪ್ಯಾನಲ್ ಹೇಗೆ ಕೆಲಸ ಮಾಡ್ತಿದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಇವಾಗ ನೋಡಿ, ಅವ್ರು ಪ್ಲ್ಯಾನಿಂಗ್ ಸರಿಯಾಗಿ ಮಾಡಿಲ್ಲ ಅಂದರೆ ಆ ಪ್ರಾಡಕ್ಟ್ನ ಸರಿಯಾಗಿ ಲಾಂಚ್ ಮಾಡೋದಕ್ಕಾಗಲ್ಲ. ಮಾರ್ಕೆಟಿಂಗ್ ಸರಿಯಾಗಿಲ್ಲ ಅಂದರೆ ಜನ ಪರ್ಚೇಸೇ ಮಾಡೋಲ್ಲ. ನೀವು ಕೆಲಸದವ್ರನ್ನ ತೊಗೊಬೇಕು ಅಂದರೆ ಯಾರೋ ಸೋಂಬೇರಿಗಳನ್ನ ತೊಗೊಂಡು ಅವ್ರ ಕೈಲಿ ಕೆಲಸ ಮಾಡ್ಸೋಕ್ಕಾಗತ್ತಾ? ಸೊ ಇಲ್ಲ, ಇಂಟರ್ವ್ಯೂ ಪ್ಯಾನಲಲ್ಲಿ ನೀವು ನೋಡ್ಕೋಬೇಕು. ಸೊ ಈ ರೀತಿ ಎಲ್ಲ ವಿಭಾಗಗಳ ಮೇಲೂ ಕಣ್ಣಿರಬೇಕು ಆಂಟ್ರಪ್ರೆನ್ಯೂರ್ಗೆ, ಬಿಸ್ನೆಸ್ ಮ್ಯಾನ್ಗೆ. ನ್ಯೂ ಮೆಥಡ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು. ನ್ಯೂ ಮೆಥಡ್ಸ್ ಅಂದ್ರೇನು? ಇವಾಗೇನು ಬಂದಿದೆ ಹೊಸದಾಗಿ? ಆನ್ಲೈನ್ ಮೆಥಡ್ ಬಂದಿದೆ. ಆಮೇಲೆ ನೀವು ಹೇಗೆ ಇವಾಗ ಒಂದು ಸೀರೆ ಇದಿಟ್ಟಿದ್ದೀರಾ ಅಂದರೆ ಹೇಗೆ ಹಳೇ ಟ್ರೆಡಿಷ್ನಲ್ ಮೆಥಡಲ್ಲಿ ಹೋಗ್ತೀರಾ ಇಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ಅದೆಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಕೈಲಿರುತ್ತೆ. ಬಜೆಟ್ ಹ್ಯಾಂಡ್ಲಿಂಗ್ ಇದು ತುಂಬ ಮುಖ್ಯವಾದ ವಿಭಾಗ. ಏಕೆಂದರೆ ನೀವು ಬಜೆಟ್ ಹ್ಯಾಂಡ್ಲಿಂಗ್, ಎಷ್ಟು ಕ್ಯಾಪಿಟಲ್ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮಗೆ ಎಷ್ಟು ವಾಪಸ್ ಪ್ರಾಫಿಟಾಗಿ ಬರುತ್ತೆ, ಅದು ನಿಮಗೆ ಮುಂಚೆನೇ ಒಂದು ಎಸ್ಟಿಮೇಟ್ ಹಾಕ್ಕೊಂಡಿರಬೇಕು. ಇಲ್ಲಾಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಒಂದು 10% ಕೂಡ ನೀವು ಪ್ರಾಫಿಟ್ ತೆಗೀಲಿಲ್ಲ ಅಂದರೆ ಅದು ನಿಮಗೆ ಲಾಸ್ ಲೆಕ್ಕನೇ ಬರುತ್ತೆ ಅಲ್ಲಿಗೆ. ಸೊ ಗಿವ್ ಡೈರೆಕ್ಷನ್ಸ್ ಟು ದ ಫರ್ಮ್ ಅಂದರೆ ಒಂದು ಕಂಪನಿ. ನೀವು ಒಂದು ಕಂಪ್ನಿ ರನ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನೀವು ಮಾರ್ಗದರ್ಶಕರಾಗಿರಬೇಕು. ಏನಾದರೂ ಪ್ರಾಬ್ಲಮ್ ನಡೀತಾ ಅದನ್ನ ಕ್ಲಿಯರ್ ಮಾಡಬೇಕು. ಈಗ ಏನಾದರೂ ಇವಾಗ ನೀವು ಹೇಗೆ ಅಂದರೆ ಇವಾಗ ಸಂಬಳ ಇಬ್ಬರದು ಒಂದೇ ಕೆಲಸ, ಆದರೆ ಒಬ್ರಿಗೆ 25,000 ಒಬ್ರಿಗೆ 20,000 ಸಂಬಳ ಕೊಡ್ತೀರಾ ಅಂದರೆ ಇದನ್ನ ನಾವು ಏನು ಮಾಡಬೇಕು ಅಂದರೆ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫ್ರೇಮ್ ಮಾಡಿ ಎಲ್ರಿಗೂ ಒಂದೇ ರೀತಿ ಸಂಬಳ, ಈ ರೀತಿ ನೀವು ಮಾರ್ಗಸೂಚಿಯಾಗಿ ಇರಬೇಕು ಇಡೀ ಕಂಪ್ನಿಗೆ. ಅವರೆಲ್ಲರೂ ನಿಮ್ಮನ್ನು ಒಪ್ಪಬೇಕು. ಅಲ್ಲಿ ನೀವು ನೆಪೋಟಿಸಮ್ ಮಾಡೋ ಹಾಗಿರೋದಿಲ್ಲ, ಬಿಸ್ನೆಸ್ ಮ್ಯಾನ್ ನೆಪೋಟಿಸಮ್ ಮಾಡೋ ಹಾಗಿರೋದಿಲ್ಲ. ಎಲ್ಲರೂ ಈಕ್ವಲ್ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ರೋಲ್ ಆಫ್ ಎನ್ ಆಂಟ್ರಪ್ರೆನ್ಯೂರ್ ಪಾತ್ರ ಏನು? ಆಂಟ್ರಪ್ರೆನ್ಯೂರ್ದು ಏನು ಪಾತ್ರ ಇರುತ್ತೆ ಅಂದರೆ ಡೆವಲಪ್ಸ್ ಅಗ್ರಿಕಲ್ಚರಲ್, ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಅಗ್ರಿಕಲ್ಚರಲ್ ಅಂದ್ರೇನು? ಎಷ್ಟೊಂದು ಇವಾಗ ಫರ್ಟಿಲೈಸರ್ ಕಂಪ್ನಿಗಳು ಬಂದವು. ಸೊ ಇದರಿಂದ ಫಾರ್ಮಿಂಗ್ ಇನ್ನೊಂದು ಲೆವೆಲ್ಗೆ ಹೋಯಿತು. ಸ್ವಲ್ಪ ಫಸಲು ತೆಗಿತಿದ್ದವರು ಇವಾಗ ಜಾಸ್ತಿ ಫಸಲು ತೆಗಿತಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಬಂತು. ಸೊ ಇದರಿಂದ ಇಂಡಿಯಾದ ಇಂಡಸ್ಟ್ರಿಯಲ್ ಪೊಸಿಷನ್ ಇನ್ನೊಂದು ಕಡೆಗೆ ಬೆಳ್ಕೊಂಡು ಹೋಯ್ತು. ಸರ್ವಿಸ್ ಸೆಕ್ಟರ್, ಸರ್ವಿಸ್ ಕೊಡೋದು. ಇವಾಗ ಸ್ಕೂಲ್ ರನ್ ಮಾಡೋದು, ಇದು ಬಿಸ್ನೆಸ್ ಕೂಡ ಹೌದು, ಸರ್ವಿಸ್ ಕೂಡ ಹೌದು. ಸೊ ಈ ಸರ್ವಿಸ್ ಸೆಕ್ಟರ್ ಕೂಡ ಇಂಪ್ರೂವ್ ಆಯಿತು. ಸ್ಕೂಲ್, ಕಾಲೇಜ್ ಇವೆಲ್ಲ ಸರ್ವಿಸ್ ಸೆಕ್ಟರ್ಗಳಾಗತ್ತೆ. ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟು ಆರ್ಟಿಷಿಯನ್ಸ್ ಆ್ಯಂಡ್ ಪ್ರೊಫೆಷ್ನಲ್ಸ್. ಇವಾಗ ರಿಲಯನ್ಸ್ ಕಂಪ್ನಿ ಬಂತು, ಎಷ್ಟೊಂದು ಜನನ ಹೈಯರ್ ಮಾಡ್ಕೊತು ಕೆಲಸಕ್ಕೆ, ಎಷ್ಟೊಂದು ಜನನ ಕೆಲಸಕ್ಕೆ ತೊಗೊಂತು. ಸೊ ಇದರಲ್ಲಿ ಎಷ್ಟೊಂದು ಜನ ಆರ್ಟಿಷಿಯನ್ಸ್ ಕೂಡ ಇದ್ದಾರೆ, ಅಂದರೆ ತುಂಬ ಆರ್ಟ್ ಮೈಂಡೆಡ್, ತುಂಬ ಕ್ರಿಯೇಟಿವ್ ಆಗಿರೋರು. ಇಂಥವ್ರನ್ನ ಏನು ಮಾಡ್ತು ರಿಲಯನ್ಸ್ ಕಂಪ್ನಿ? ಗ್ರಾಫಿಕ್ ಡಿಸೈನರ್ ಪೋಸ್ಟ್ನ ಕೊಡ್ತು ಸ್ವಲ್ಪ ಜನಕ್ಕೆ. ಸೊ ಈ ಗ್ರಾಫಿಕ್ ಡಿಸೈನರ್ ಆಗಿ ಅವರಿಗೆ ಕೆಲಸ ಸಿಕ್ತು ಎಷ್ಟೊಂದು ಜನಕ್ಕೆ. ಪ್ರೊಫೆಷ್ನಲ್ಸ್, MBA ಮಾಡ್ಕೊಂಡಿರೋರ್ನೆಲ್ಲ ಎಷ್ಟೊಂದು ಪೋಸ್ಟಿಗೆ ಹಾಕ್ಕೊಂತು. ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, GM ಈ ರೀತಿ ಎಲ್ಲ ಎಷ್ಟೊಂದು ಪೋಸ್ಟ್ಗೆ ರೆಕ್ರೂಟ್ ಮಾಡ್ಕೊತು. ಸೊ ಇನ್ಕ್ರೀಸಸ್ GDP ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. GDP ಅಂದ್ರೇನು? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಇದೇನು ಅಂದರೆ ನಾವು ಪೂರ್ತಿ ವರ್ಷದಲ್ಲಿ, ನಮ್ಮ ದೇಶ ಪೂರ್ತಿ ವರ್ಷದಲ್ಲಿ ಎಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಿದೆ, ಎಷ್ಟು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದೆ, ಎಷ್ಟು ಲಾಭ ತೊಗೊಂಡಿದ್ದೀವಿ ಅಂತ ಅಳಿಯೋದೇ GDP ಏನು ಅಂದರೆ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿದೆ ಅಂತ ಕೂಡ ತೋರಿಸುತ್ತೆ. ಆ್ಯಂಡ್ ಇನ್ಕ್ರೀಸಸ್ GDP. ಈ ರೀತಿ ಬಿಸ್ನೆಸ್ ಮ್ಯಾನ್ಗಳು ಬಂದು ಎಲ್ರಿಗೂ ಕೆಲಸ ಕೊಟ್ಟರು ಅಂದರೆ ಎಲ್ಲರೂ GDP ಇನ್ಕ್ರೀಸ್ ಆಯಿತು ಅಂದರೆ ಸೊ ಇಡೀ ಆಟೋಮೆಟಿಕ್ಕಾಗಿ ಕಂಟ್ರಿ GDPನೇ ಇನ್ಕ್ರೀಸ್ ಆಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೇನು? ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ದುಡಿತಿದ್ದಾನೆ ಅಂತ ತಿಳ್ಕೊಳ್ಳೋದೆ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆದರೆ GDP ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಹೇಗೆ? ಈಗ ಎಲ್ರಿಗೂ ಒಂದು ಕಂಪ್ನಿ ಕೆಲಸ ಕೊಡುತ್ತು ಎಷ್ಟೊಂದು ಜನಕ್ಕೆ, ಎಲ್ಲರೂ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಆ ದೇಶನೇ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ. ಸೊ GDP ಇನ್ಕ್ರೀಸ್ ಆಗುತ್ತೆ.
ಬ್ರಿಂಗ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಡೆವಲಪ್ ದ ಮಾರ್ಕೆಟ್. ಇವಾಗ ಯೋಚನೆ ಮಾಡಿ, ಒಂದು ಕಂಪ್ನಿ ಇದೆ, ಒಂದೇ ಒಂದು ಕಂಪ್ನಿ ಇದೆ, ಅದು ಏನು ಮಾಡ್ತಿದೆ, ಅಕ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಅಂದರೆ ಅಕ್ಕಿನ ಪ್ರೊಡಕ್ಷನ್ ಕೊಡ್ತಿದೆ. ಅದು ಎಷ್ಟು ಒಂದು 90 ರೂಪಾಯಿ ಹೇಳ್ಬಿಡುತ್ತೆ ಅಕ್ಕಿನ. ಸೊ ನಿಮಗೆ ಬೇರೆ ಚಾಯ್ಸೇ ಇರೋದಿಲ್ಲ, ಇರೋದು ಒಂದೇ ಕಂಪ್ನಿ ಅಂದರೆ ನೀವು ಅಲ್ಲಿ ಹೋಗಿ ತೊಗೊಳ್ಳೇಬೇಕು. ಸೊ ಎಷ್ಟೊಂದು ಪ್ರಾಡಕ್ಟ್ಗಳು ಬಂದರೆ, ಅವಾಗ ಎಷ್ಟೊಂದು ಕಂಪ್ನಿಗಳು ಬಂದರೆ ಎಷ್ಟೊಂದು ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ, 90 ರೂಪಾಯಿ ಇದ್ದಿದ್ದು ಅಕ್ಕಿನ 40 ರೂಪಾಯಿಗೆ ಇಳಿಸ್ತಾರೆ. ಸೊ ಈ ರೀತಿ ಇಡೀ ಮಾರ್ಕೆಟೇ ಡೆವಲಪ್ ಆಗುತ್ತೆ. ಅವಾಗ ಎಲ್ಲೂ ಯಾರೂ ನಮಗೆ ಮೋಸ ಮಾಡೋದಕ್ಕಾಗೋದಿಲ್ಲ. ಬೆಟರ್ ಕ್ವಾಲಿಟಿ ಆಫ್ ಗೂಡ್ಸ್ ಎಟ್ ಲೋವರ್ ಪ್ರೈಸ್. ಇವಾಗ ನೋಡಿ, ಮಾರ್ಕೆಟಲ್ಲಿ ಎಷ್ಟೊಂದು ಬಿಸ್ಕೆಟ್ ಕಂಪ್ನಿಗಳಿದ್ದಾವೆ. ಎಕ್ಸಾಂಪಲ್ ಬಿಸ್ಕೆಟ್ ಕಂಪ್ನಿಯಾಗಿ ತಾಂತಿದ್ದೀನಿ. ಮಾರ್ಕೆಟಲ್ಲಿ ಎಷ್ಟೊಂದು ಬಿಸ್ಕೆಟ್ ಕಂಪ್ನಿಗಳಿದ್ದಾವೆ. ಸೊ ಅದರಲ್ಲಿ ಇವಾಗ ಕಾಂಪಿಟೇಷನ್ ಇರುತ್ತಲ್ವ ಎಷ್ಟೊಂದು ಬಿಸ್ಕೆಟ್ ಕಂಪ್ನಿಗಳ ಮಧ್ಯೆ. ಯಾರು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೋ ಬಿಸ್ಕೆಟ್ಸಲ್ಲಿ, ಅದು ಕಮ್ಮಿ ಬೆಲೆಯಲ್ಲಿ ಅವರಿಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಆಗೋದು ಇನ್ನೊಂದು ಕಡೆ ಆದರೆ ಬಡವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ಬಡವರೆಲ್ಲ ಮುಂಚೆ ಎಲ್ಲ ತುಂಬ ಬಿಸ್ಕೆಟ್ ಪ್ರೈಸ್ ಜಾಸ್ತಿ ಇದ್ದರೆ ಅವ್ರು ತಿಂತಾನೆ ಇರಲಿಲ್ಲ. ಇವಾಗ ಕಮ್ಮಿ ಬೆಲೆಗೆ ಬಂದಿದ್ದಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಹೆಲ್ತಿ ಫುಡ್, ಬಿಸ್ಕೆಟ್ ಬಿಟ್ಟು ಒಳ್ಳೆ ಊಟ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ರೀತಿ ಅಂದರೆ ಅವ್ರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅವ್ರ ಹೆಲ್ತ್ ಇಂಪ್ರೂವ್ ಆದರೆ ಆಟೋಮೆಟಿಕ್ಕಾಗಿ ಅವರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ ಈ ಆಂಟ್ರಪ್ರೆನ್ಯೂರ್ಸ್ ಬಂದಾಗ ಇಂಡಸ್ಟ್ರೀಸು ಡೆವಲಪ್ ಆಗ್ತಾ ಹೋಗುತ್ತೆ. ಇವಾಗ ನೀವೇ ನೋಡ್ಬೋದು, ರಿಲಯನ್ಸ್, ವಿಪ್ರೋ, ಇನ್ಫೋಸಿಸ್, ಎಷ್ಟೊಂದು ಕಂಪ್ನಿಗಳಿದ್ದಾವೆ, ಎಷ್ಟೊಂದು ಇಂಡಸ್ಟ್ರೀಸ್ ಕೂಡ ಡೆವಲಪ್ ಆಗ್ತಿದ್ದಾವೆ. ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ. ಇವಾಗ ಎಷ್ಟೊಂದು ಜನಕ್ಕೆ ಕೆಲಸ ಸಿಕ್ತು ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಕೆಲಸ ಸಿಕ್ತು ಅಂದರೆ ಏನು ಅರ್ಥ, ಇಡೀ ಸಮಾಜನೇ ಸುಧಾರಣೆ ಆಗ್ತಿದೆ, ಎಲ್ಲರೂ ದುಡಿತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಎಲ್ಲರೂ ದುಡಿತಿದ್ದಾರೆ. ಸೊ ಸಮಾಜ ವಿಕಾಸದ ಕಡೆಗೆ ಹೆಜ್ಜೆ ಹಾಕ್ತಿದೆ ಅಂತ ಅರ್ಥ. ಪ್ರಮೋಟ್ಸ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಟ್ರೇಡ್. ಇವಾಗ ನಾವು ಜಾಸ್ತಿ ಪ್ರೊಡಕ್ಷನ್ ತೆಗೆದ್ವಿ ಅಂತ ಅಂದರೆ ನಾವು ಕಂಟ್ರಿಲೇ ಇಟ್ಕೊಂಡಿರೋಕ್ಕಾಗುತ್ತಾ? ಎಕ್ಸ್ಪೋರ್ಟ್ ಮಾಡ್ತೀವಿ ಅದನ್ನ ಬೇರೆ ದೇಶಗಳಿಗೆ. ಎಕ್ಸ್ಪೋರ್ಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ತೆಗಿತೀವಿ, ನಮ್ಮ ಕಂಟ್ರಿ GDP ಜಾಸ್ತಿ ಆಗುತ್ತೆ, ನಮ್ಮ ಕಂಟ್ರಿ ಕೂಡ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಬಟ್ ಇವಾಗ ನಮ್ಮ ಕಂಟ್ರಿನ ಡೆವಲಪಿಂಗ್ ನೇಷನ್ ಅನ್ನೋ ಸ್ಟೇಜಲ್ಲಿ ಇದೆ. ಟ್ರೈ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್ ಬೈ ಇನೋವೇಷನ್. ಇವಾಗ ಏನಂದರೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಫೋನ್ಪೇ ನೀವು ಯೂಸ್ ಮಾಡ್ತೀರಾ, ಫೋನ್ಪೇನೋ ಪೇಟಿಎಮ್ಮೋ ಏನೋ ಯೂಸ್ ಮಾಡ್ತೀರಾ, ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಇವಾಗ ಫೋನ್ಪೇ ಒಂದು ಆಫರ್ ಕೊಡುತ್ತೆ. ನೀವು ಫ್ಲಿಪ್ಕಾರ್ಟಲ್ಲಿ 100 ರೂಪೀಸ್ಗೆ ಆಫ್ ಕೊಡ್ತೀವಿ, ನೀವೇನಾದರೂ ಪರ್ಚೇಸ್ ಮಾಡ್ಕೊಳ್ಳಿ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳುತ್ತೆ. ನಾವೇನು ಮಾಡ್ತೀವಿ, ತಕ್ಷಣ ಫ್ಲಿಪ್ಕಾರ್ಟ್ ಹೋಗ್ಬಿಟ್ಟು ಏನಾನ ಆರ್ಡ್ರ್ ಮಾಡಿಬಿಡ್ತೀವಿ, 100% ಡಿಸ್ಕೌಂಟ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಕಂಪನಿ ಒಂದು ಟ್ಯಾಟಿಕ್ಸ್ ಯೂಸ್ ಮಾಡ್ತಿದೆ, ತುಂಬ ಬ್ರಿಲಿಯಂಟ್ ಟ್ಯಾಟಿಕ್ಸ್ ಯೂಸ್ ಮಾಡ್ತಿದೆ. ಏನು ಅಂದರೆ, ಫೋನ್ಪೇ ಅನ್ನೋ ಕಂಪನಿ ಫ್ಲಿಪ್ಕಾರ್ಟ್ ಜೊತೆಗೆ ಟೈಅಪ್ ಮಾಡ್ಕೊಳ್ಳುತ್ತೆ. ಸೊ ಆವಾಗ ಫ್ಲಿಪ್ಕಾರ್ಟಲ್ಲಿರೋ ಸ್ವಲ್ಪ ಶೇರ್ಸ್ನ ಫೋನ್ಪೇಗೆ ಕೊಡುತ್ತೆ. ಸೊ ಫೋನ್ಪೇ ಏನು ಮಾಡುತ್ತೆ, ಪ್ರಾಫಿಟ್ನ ಇನ್ಕ್ರೀಸ್ ಮಾಡುತ್ತೆ ಅಂದರೆ ಎಂಟರ್ಪ್ರೈಸ್ ತುಂಬ ಚೆನ್ನಾಗಿ ಬೆಳೀತಿದೆ, ಆ ಕಂಪನಿ ತುಂಬ ಚೆನ್ನಾಗಿ ಬೆಳೀತಿದೆ ಅಂತ ಅರ್ಥ. ಸೊ ಈ ರೀತಿ ಪ್ರಾಫಿಟ್ಸ್ ಮಾಡ್ಬೋದು ಯೂಸಿಂಗ್ ಸಮ್ ಇನೋವೇಷನಲ್ ಮೆಥಡ್ಸ್. ಹೊಸ ಮೆಥಡ್ಸ್ನ ತಂದು ಅಡ್ವರ್ಟೈಸರ್ಸ್ನ ಕೊಟ್ಬಿಟ್ಟು, ಇವೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಬರುತ್ತೆ. ಸೊ ನಾವು ಪಾರ್ಟ್ ಒನ್ ವಿಡಿಯೋಲಿ ಏನೇನು ತಿಳ್ಕೊಂಡ್ವಿ ಒಂದು ಸರ್ತಿ ಗ್ಲಾನ್ಸ್ ಮಾಡಿಬಿಡೋಣ. ಸೊ ನಾವು ಪಾರ್ಟ್ 1 ವಿಡಿಯೋದಲ್ಲಿ ಆಂಟ್ರಪ್ರೆನ್ಯೂರ್ ಬಗ್ಗೆ ತಿಳ್ಕೊಂಡ್ವಿ, ಆಂಟ್ರಪ್ರೆನ್ಯೂರ್ಶಿಪ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಆಂಟ್ರಪ್ರೆನ್ಯೂರ್. ನೆಕ್ಸ್ಟ್ ಏನು ತಿಳ್ಕೊಂಡ್ವಿ, ರೋಲ್ ಆಫ್ ಎನ್ ಆಂಟ್ರಪ್ರೆನ್ಯೂರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎನ್ ಆಂಟ್ರಪ್ರೆನ್ಯೂರ್. ನಾನಿಲ್ಲಿ ಫಂಕ್ಷನ್ಸ್ನ ಚಿಕ್ಕದಾಗಿ ಬರೆದಿದ್ದೀನಿ, ಯಾಕಂದರೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ. ನೀವು ಕಂಪ್ಲೀಟಾಗಿ ಬರೀರಿ, ಮಾತ್ರ ನೆನ್ಪಿಟ್ಕೊಳ್ಳೋಕೆ ಇಷ್ಟು ಸಾಕು ಅಂತ ಬರೆದಿದ್ದೀನಿ ಅಷ್ಟೇ. ನೆಕ್ಸ್ಟು ರೋಲ್ ಆಫ್ ಎನ್ ಆಂಟ್ರಪ್ರೆನ್ಯೂರ್. ಪಾರ್ಟ್ 2ಲಿ ಈ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಎಂಕರೇಜ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ಮೋಟಿವೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.